ಸುದ್ದಿ ಕೇಳ್ರಪ್ಪ. ಸುದ್ದಿ ಹೊಸ ಕಾನೂನು ಏನು ಮಾಡಿದ್ದಾರೆ, ವಕ್ಫ್ ಬೋರ್ಡ್ದು ವಿಚಾರಕ್ಕೆ ಇವ್ರೇನು ಎಕ್ಸ್ಪ್ಲೇನ್ ಮಾಡಿ 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 ಹೇಳ್ತಾರೆ ನಮ್ಮ ಸುದ್ದಿ ಮಾಧ್ಯಮದ ಜನ, ನ್ಯಾಷನಲ್ ಟಿವಿ ಜನಗಳು ಇವರೆಲ್ಲ. ಆಮೇಲೆ ನಾನು ಲೈವ್ ನೋಡಿದೆ ನಾನು ಅದು ಬೆಹಸ್ ಪಾರ್ಲಿಮೆಂಟ್ ಇನ್ನೇನೆಲ್ಲ ಉಂಟು, ಹಿಂಗೆಲ್ಲ ಉಂಟು, ಎಕ್ಸೆಟ್ರಾ ಎಕ್ಸೆಟ್ರಾ. ನಾನು ಕೂತ್ಕೊಂಡು ತಲೆ ಕೆರ್ಕೊಂಡು ಕೂತಿದ್ದೀನಿ ಕಂಡ್ರೆ, ಇಲ್ಲ ವಕ್ಫ್ ಬೋರ್ಡು ಹಂಗಿತ್ತು ಹಿಂಗಿತ್ತು, ಯಾರ್ದು ಕಂಟ್ರೋಲಲ್ಲಿರಲಿಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ. ಇವಾಗ ಒಂದು ಕಂಟ್ರೋಲಿಗೆ ತರಕಂತ ಮಾಡಿದ್ದೀವಿ ಎಕ್ಸೆಟ್ರಾ ಎಕ್ಸೆಟ್ರಾ. ನಾನು ಕೂತ್ಕೊಂಡು ಯೋಚಿಸ್ತೀನಿ, ನ್ಯಾಷನಲ್ ಲೆವೆಲಲ್ಲೆಲ್ಲ ಇವೆಲ್ಲ ಕಂಟ್ರೋಲ್ ಮಾಡ್ತಿದ್ದಾರೆ ಇವರು, ಸರಿ ಓಕೆ. ಇಂಥವೇ ಇಷ್ಟೊಂದು ಹಿಂದೂ ಸಂಘಟನೆಗಳೆಲ್ಲ ಅವು ಒಂಥರ ಅವು ರಿಪಬ್ಲಿಕ್. ಇಲ್ಲೆಲ್ಲ ಇವಾಗ ಏನು ನಡೀತಾ ಇದೆ, ಯೂಟ್ಯೂಬರ್ಸ್ದು ತದ್ವಾ ಕವರೇಜು, ಯಾವುದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಂಗಳೂರು, ಇಲ್ಲೆಲ್ಲ ನಡೆಯೋ ಕಳ್ವ್ಯವಹಾರ ಅನ್ಅಕೌಂಟೆಡ್ ಮನಿ. ಯಾರು ಕೇಳೋರಿಲ್ಲ, ಇವ್ರನ್ನ ಹಿಡಿಯೋರಿಲ್ಲ, ಯಾರು ಕೇಳ್ಕೊಂಡು ಬರೋಕ್ಕಿಲ್ಲ. ದೇವಸ್ಥಾನ ಅಂತಾರೆ, ಆಮೇಲೆ ಅಂತಾರೆ ನಾವು ಜೈನರು ಅಂತ, ಆಮೇಲೆ ನಾವು ಸರ್ಕಾರಕ್ಕೆ ಅಕೌಂಟಬಿಲಿಟಿ ಇಲ್ಲ ನಮ್ಮದು ಅಂತಾರೆ. ಇಲ್ಲಿ ನೋಡಿದ್ರಿ ಅಥವಾ ಸ್ಕೂಲು ಕಾಲೇಜು ಮಣ್ಣಂಗಟ್ಟಿ ಇನ್ನು 28 ತರವರಿ ಬಿಸ್ನೆಸ್ ಮಾಡ್ಕೊಂಡು ಕೂತವ್ರೆ ಇವರು. ವಕ್ಫಿಗಾದ್ರೆ ಉಂಟು ಕಾನೂನು, ಇವ್ರಿಗಾದ್ರೆ ಇಲ್ವಾ? ಅಲ್ಲ, ಅದೇ ಜಾಗದಲ್ಲಿ ಹುಟ್ಟಿ ಬೆಳೆದ ಅವ ರಿಷಬ್ ಶೆಟ್ಟಿ, ಸೂಪರ್ ಹಿಟ್ ಡೈರೆಕ್ಟರ್, ಕಾಂತಾರ ಸಿನಿಮಾದಲ್ಲಿ. ಅವ ಏನು ಹೇಳೋನೆ, ನೀವು ಯಾರು ಕಿವಿ ಚೆನ್ನಾಗಿ ಅಬ್ಸರ್ವ್ ಮಾಡಿ ಕೇರ್ಫುಲಿ ಸೂಕ್ಷ್ಮತೆ ಏನು ಹೇಳಿದ್ದಾನೆ ಅದನ್ನ ನೋಡಿದೀರಾ? ಆ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೋ ಬುದು ಅಂತ. ಆಹಾ, ರಿಷಬ್ ಶೆಟ್ಟಿ ಅದರೊಳಗಡೆ ಯೂಸ್ ಮಾಡ್ತಿದ್ದಾರೆ ಗೊತ್ತಾ, ದಣಿಗಳು. ಏನಕ್ಕ 2 ಅಕ್ಷರದ ಪದ ಯೂಸ್ ಮಾಡಿ ಆ ಸ್ಕ್ರಿಪ್ಟ್ ಬರ್ದಾನೆ, ಅವನು ಡೈರೆಕ್ಟ್ ಮಾಡಾನೆ ರಿಷಬ್ ಶೆಟ್ಟಿ. ಇಲ್ಲಿ ತನಕ ಒಬ್ರಿಗೂ ಗೊತ್ತಾಗಿದ್ದಿಲ್ವೇನೋ ಅಲ್ವಾ? ಆ ಯೂಟ್ಯೂಬರ್ಸ್ಗಳು ಕವರ್ ಮಾಡ್ತಿದಾರಲ್ಲ ಜನ, ಧರ್ಮಾಧಿಕಾರಿಗಳ ವಿಚಾರ, ಹಳೆ ಕಾಲದ್ದು 12 ವರ್ಷದಿಂದ ರೇಕಪ್ ಆಗಿದ್ದು, ಅದಕ್ಕಿಂತ ಹಳೆ ವರ್ಷದಿಂದ, ಎಷ್ಟು ವರ್ಷದಿಂದ ನಾವು ದೊಡ್ಡ ಅದಕ್ಕೇನಂತಾರೆ, ಒಂಥರ ನವನಿ ರಾಜರ ಥರ, ಏನು ಯಾರ್ದು ಕಂಟ್ರೋಲ್ ಇಲ್ದಲೆ ಪಬ್ಲಿಕ್ ಮನಿನ ಧರ್ಮದ ಹೆಸರಲ್ಲಿ ತಗೊಂಬಿಟ್ಟು ಒಳಿಕೆ, ಆಮೇಲೆ ಅದನ್ನು ವಾಪಸ್ಸು ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡಿಕೊಂಡು, ಪುಗ್ಸೆಟ್ಟೆ ಬ್ಯಾಂಕರ್ಸ್ ಅಂತಾರಲ್ಲ, ಹಂಗೆ ಅದೇ ಭಕ್ತಿ ಹೆಸರಲ್ಲಿ ದುಡ್ಡು ಇವ್ರ ಕಡಿಕೆ ಜನಗಳದು, ಪಬ್ಲಿಕ್ದು. ಆಮೇಲೆ ಇವರು ಅದರೊಳಗಡೆ ಎಷ್ಟು ಬೇಕೋ ಅದೆಲ್ಲ ಅವರೆಲ್ಲ ಸ್ವಾಹ ಮಾಡಿ ಇನ್ನೊಂದು ಚೂರು ಏನೋ ತೋರಿಕೆಗೆ ಅನ್ನೋ ಮಟ್ಟಿಗೆ ಧರ್ಮ ಮಾಡ್ತಿದ್ದೀವಿ ನೋಡ್ರಪ್ಪ ನಿಮಗೆ ನಾವು ಅಂತ ಪುಕ್ಷಟೆ ಊಟ ಹಾಕ್ತೀವಿ ಅಂತಾರದು. ಬ್ರಾಹ್ಮಣರಿಗೊಂದು ಪಂಕ್ತಿ, ಬಾಕಿ ಜನಗಳಿಗೆ ಬೇರೆ ಪಂಕ್ತಿ, ಹಿಂಗಂತ ಮಾಡಿ ಅಂತ ಜೈನ ಧರ್ಮದಲ್ಲಿ ಬರ್ದವ್ರೋ ಅಥವಾ ಹಿಂದೂ ಧರ್ಮದಲ್ಲಿ ಬರ್ದವ್ರೋ ಇಲ್ಲ ಅಲ್ವಾ? ಇದನ್ನು ಕೇಳೋಕ್ಕೂ ಹೋಗಂಗಿಲ್ಲ, ಹೇಳೋಕ್ಕೂ ಹೋಗಂಗಿಲ್ಲ ಯಾರು ಸರ್ಕಾರದ ಜನ. ಯಾಕೆಂದರೆ ಅವರು ನಾವು ಹೇಳ್ತಾರೆ ಇಲ್ಲ ಇದು ಟೆಂಪಲ್ಲು ಹಿಂದೂ ಧರ್ಮದ್ದು, ಮ್ಯಾನೇಜ್ಮೆಂಟು ಜೈನ ಧರ್ಮದ್ದು. ಹಾಗಾಗಿ ನೀವು ನಾನು ಕೇಳೋಕೆ ಬರಬೇಡಿ. ಈ ವಕ್ಫ್ ಬೋರ್ಡಿಂದ ಏನು ಮಾಡ್ತಾವ್ರಲ್ಲ, ಹೇಳ್ತಾರ ಸುದ್ದಿರಲ್ಲ, ಸೇಮ್ ಸ್ಟ್ರಾಟಜಿ, ಸೇಮ್ ರೂಲ್ಸ್ ಈ ಜನಗಳಿಗೆ ಯಾಕೆ ಅಪ್ಲೈ ಆಗೋದಿಲ್ಲ? ಇದನ್ನ ಮಾಡೋದಿಲ್ಲ ಯಾಕೆ? ಹೆಂಗಿದ್ರು ಒಳಗಡೆ ಕೂರಿಸ್ಕೊಂಡಿದ್ದೀರಂತಲ್ಲ ಮೋದಿ ಸರ್ಕಾರದ ಜನ, ಅಲ್ಲಿ ರಾಜ್ಯಸಭೆಯಲ್ಲಿ ಕರೆದ್ಬಿಟ್ಟು ಕೇಳಿ ಸಾರ್ನ. ದಣಿಗಳು ಅಂತ ರಿಷಬ್ ಶೆಟ್ಟಿ ಏನು ಹೇಳ್ತಾನೆ ಕಾಂತಾರ ಸಿನಿಮಾದಲ್ಲಿ, ಆ ಮಹಾಶಯರ್ನ ನೋಡ್ರಪ್ಪ, ನಾವು ಹಿಂಗಾಗಿದೆ ಈಗ ಕತೆ. ಈಗ ಮುಸ್ಲಿಮರಿಗೆ ನಾವು ಬೋರ್ಡಿಗೆ ಈಗ ಒಂದು ಕಂಟ್ರೋಲರ್ ಇಟ್ಕೊಳ್ಳೋಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅಂಥದ್ರಲ್ಲಿ ಈಗ ಅಪೋಸಿಟ್ ಪಾರ್ಟಿಗಳೆಲ್ಲರೂ ಬಂದ್ಬಿಟ್ಟು ನಿಮ್ಗೆ ಯಾಕೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಕೇಳೋಕ್ಕೆ ಶುರು ಮಾಡಿದ್ರೆ ನಾವು ಏನು ಹೇಳೋಣಪ್ಪ? ಅದಕ್ಕೆ ನೀವೂ
ವಕ್ಫ್ ಬೋರ್ಡಿಗೆ ಹೆಂಗೆ ಮಾಡಿದಿರೋ ಅದೇ ಥರ ನಿಮಗೂ ಅಪ್ಲೈ ಆಗೋ ಥರ ವ್ಯವಸ್ಥೆ ಮಾಡ್ತೀವಿ ನಾವು ಒಂದು ಕಾನೂನು. ನೀವು ಈ ಕಾನೂನು ನಿಮಗೂ ಅಪ್ಲೈ ಆಯ್ತದೆ, ಹಿಂಗಂತ ಮಾಡಿಬಿಡಿ ಸಾಕು. ಅಲ್ಲ ಏನು ಮಾಡಿ ಆಯಿತು. ಧರ್ಮನೇ ಮಾಡೋದಾದರೆ ಇವರು ಧರ್ಮ ಮಾಡಲಿ, ಕಮ್ಮಿ ಕಮ್ಮಿ ದುಡ್ಡಿಗೆ ಕಾಲೇಜಲ್ಲಿ ಸ್ಕೂಲು ಕಾಲೇಜಲ್ಲಿ ಎಲ್ಲ ಎಜುಕೇಷನ್ ಇದನ್ನು ಚಾರಿಟಿ ವರ್ಕ್ ಮಾಡಲಿ. ನಾನು ಕಂಡಂಗೆ ಇವ್ರು ಯಾವ ಸ್ಕೂಲು ಕಾಲೇಜಲ್ಲಿ ಯಾವ ಚಾರಿಟಿ ವರ್ಕ್ ಮಾಡ್ತಿಲ್ಲ, ಇವ್ರು ನೀಟ್ ಬಿಸ್ನೆಸ್ ಮಾಡ್ತಾವ್ರೆ ಅಂತಬಿಟ್ಟು ಬರೀ ಗಣ್ಣಿಗೆನೇ ಕಾಣಿಸ್ತಪ್ಪ. ಇನ್ವೆಸ್ಟಿಗೇಷನ್ ಮಾಡಿಸ್ಕೊಳ್ಳಿ ಬೇಕಾದ್ರೆ ಸರ್ಕಾರದ ಜನ, ಸೆಂಟ್ರಲ್ ಗೌರ್ಮೆಂಟ್ ಅವರು ಸರಿ, ಸ್ಟೇಟ್ ಗೌರ್ಮೆಂಟ್ ಅವರು ಸರಿ, ಒಂದ್ರ ಮೇಲೆ ಅವಾರ್ಡ್ ಕೊಟ್ಕೊಂಡು ಏನು ಅವ್ರ ಕಡೆಯಿಂದ ಏನು ವೋಟ್ ಬ್ಯಾಂಕ್ ಅಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತಿದ್ದೀರಾ ಎಲ್ಲರೂ? ಆ ಪಾರ್ಟಿನಾರು ಸರಿ, ಈ ಪಾರ್ಟಿನಾರು ಸರಿ, ಆ ಪಾರ್ಟಿನಾರು ಸರಿ. ಛೇ, ಅವ ಅಷ್ಟೊತ್ತಿಂದ ಒಂದೊಂದು ಮುಸ್ಲಿಮ್ಗೂ ಕಮ್ಯುನಿಟಿಗೆ ಒಂದೇ ಹೇಳಿ ಇಡ್ತಾರೆ ವಕ್ಫ್ ಬೋರ್ಡಿಂದು ಕತೆ ಅಂತ ಅಂದ್ಬಿಟ್ಟು. ನಾನು ಅಷ್ಟೊತ್ತು ತಲೆ ಕರ್ಕೊಂಡು ಕೂತಿನಿಲ್ಲಿ. ನಮ್ಮ ಕಡೆ ಕರ್ನಾಟಕದ ಕಡೆ ಇರೋದು ದೊಡ್ಡ ಇದನ್ನು ಹಿಂದೂಗಳು ಟೆಂಪಲ್ನ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಜೈನರು. ಅಲ್ಲಿ ನಡೀತಿರೋದು ವಕ್ಫ್ ಬೋರ್ಡಲ್ಲಿ ಹೆಂಗೆ ಮಾಡ್ತಿದ್ದಾರಲ್ಲೋ ಅದೇ ನನ್ನ ಥರಾವರಿ ಬಿಸ್ನೆಸ್. ಅಂದರೆ ಯಾರು ಇಲ್ಲಿ ಹೊಕ್ಕು ನೋಡೋಂಗಿಲ್ಲ, ಯಾರು ಒಳಗಡೆ ಹೋಗಿ ನೋಡೋಂಗಿಲ್ಲ, ಎಲ್ಲ ಇವ್ರದೇನೆ. ಏನಂತಾರೆ, ಬ್ರಿಟಿಷರು ಮಾಡ್ತಿದ್ರಲ್ಲ ನಮ್ಮನ್ನಿ ಆ ಥರ ಒಂಥರ ಆಡಳಿತ. ನೀವು ನಮ್ಮನ್ನು ಕೇಳೋಂಗಿಲ್ಲ, ನಾವೇನು ಬೇಕಾದ್ರೆ ಮಾಡ್ಕೋಬೋದು ಅನ್ನೋ ಥರ. ಇವ್ರು ಡೆಮಾಕ್ರಸಿ ಕೆಳಗಡೆ ಹೆಂಗೆ ಬರ್ತಾರೆ ಜನ? ಬರೋಕ್ಕೆ ಕುಡ್ದಲ್ವಾ? ರಾಜರನ್ನೆಲ್ಲ ಮನೆಗೆ ಕಳಿಸಿದ್ರು, ಮೈಸೂರಲ್ಲೆಲ್ಲ ಅವ್ರದ್ದೆಲ್ಲ ಪ್ರಾಪರ್ಟಿ ಎಲ್ಲ ಕಿತ್ತಿಟ್ಕೊಂಡ್ರು ಪಾಪಚ್ಚಿ. ಮೈಸೂರು ಅರಸರದೆಲ್ಲ. ಆ ಮೈಸೂರು ಅರಸರಿದ್ದದ ಕಾಲದಲ್ಲೇ ಎಲ್ಲ ಚೆನ್ನಾಗಿತ್ತು ಕಂಡ್ರೆ ಅಡ್ಮಿನಿಸ್ಟ್ರೇಷನ್ನು. ಅವ್ರದ್ದೇ ಚೆನ್ನಾಗಿತ್ತು, ಎಷ್ಟೋ ಬೆಟ್ರ್ ಇತ್ತು. ಈಗೇನು ನೀವು ಮಾಡಿಟ್ಟಿದ್ದೀರೋ ಎಲ್ಲ ಕೋರ್ಟು ಕಚೇರಿಗಳು ಎಕ್ಸೆಟ್ರಾ ಎಲ್ಲ ಕಡೆ ಕರಪ್ಷನ್ ಅಂತ ಅವರೇ ಹೇಳ್ತಾರೆ. ಅಂಥದ್ರಲ್ಲಿ ಈ ಕರಪ್ಟ್ ವ್ಯವಸ್ಥೆಗಳಿಗಿಂತ ಹೆಚ್ಚಾಗಿ ಆ ರಾಜರ ವ್ಯವಸ್ಥೆನೇ ಎಷ್ಟೋ ಚೆನ್ನಾಗಿತ್ತೇನೋ. ಆದರೆ ಈ ಧರ್ಮಸ್ಥಳದ ರಾಜರ ವ್ಯವಸ್ಥೆ ಅಂಥವಲ್ಲ ನಾವು ಕೇಳೋದು, ಅಂಥ ಕಳ್ಳ ವ್ಯವಸ್ಥೆ ಅಲ್ಲ. ಏನೋ ನೋಡ್ರಿ, ವಕ್ಫಿಗೆ ಮಾಡಿದ್ದೀರಾ ಅಂದರೆ ಇವ್ರಿಗೂ ಮಾಡ್ಬೇಕಾಗ್ತೈತೆ. ನಾನು ಇದು ಟ್ಯಾಗ್ ಮಾಡ್ತೀನಿ ಅವನ್ನ, ಸಮೀರ್ನ. ಆ ಸಮೀರ್ ದೂತ ಇದ್ದಾನಲ್ಲ ಅವನ್ನ ಟ್ಯಾಗ್ ಮಾಡ್ತೀನಿ. ಆಮೇಲೆ ಅವ್ನಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿರೋ ಅವ್ರನ್ನೆಲ್ಲ ಟ್ಯಾಗ್ ಮಾಡ್ತೀನಿ ಈ ವಿಡಿಯೋಗೆ. ನಾನು ಹೇಳೋದು ಒಂಚೂರು ಕೇಳಿಸ್ಕೊಳ್ರಪ್ಪ. ನಾನು ಹೇಳ್ತಿರೋದು ವ್ಯಾಲಿಡ್ ಪಾಯಿಂಟ್ ಅಲ್ವಾ? ಈ ಬಾಕಿ ಜನಗಳ ಥರ ನಾನು ಹೇಳ್ಬೇಕಾದ ನನ್ನ ಹೆಸರು ವಿಜಯ ಭಾರತಿ, ನಮಸ್ಕಾರ, ಎಕ್ಸೆಟ್ರಾ ಮಣ್ಣಂಗಡ್ಡಿ ಇವೆಲ್ಲ ನಮಗೆಲ್ಲ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಹೇಳ್ತೀನಿ ನೋಡ್ರಿ, ನಮ್ಮದು ಇದಕ್ಕೇನು ಹೇಳಿದಾರಲ್ಲ, ನಾನು ಹೆಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ಕೊಂಡಿದ್ದೀನೋ ಹಾಗೆ ಇದೊಂಥರ ಈ ನ್ಯೂಸ್ ರೀಡರ್ಗಳೆಲ್ಲ ಹೇಳ್ತಾರಲ್ಲ ಇದು ಆ ಥರ ಅಲ್ಲ, ಇದೇ ಬೇರೆ ಥರ ಕಾನ್ವರ್ಸೇಷನ್ನು ಬಿಟ್ವೀನ್ ಮೀ ಆ್ಯಂಡ್ ಮೈ ಆಡಿಯನ್ಸ್ ಅಂತ ಅಂದ್ಬಿಟ್ಟು ಅಲ್ವಾ? ಹಾಗೆ ನಾನು ಬರ್ತೀನಿ ನೋಡಿ, ಇಂಗ್ಲೀಷಲ್ಲಿ ಏನು ಬರ್ತಿದ್ದೀನಿ, ಈಗ ನಾನು ಏನು ಬರ್ತೀನಿ ನನಗೆ ಮಾತಾಯ್ತು, ಏನಂತ ಬರ್ತಿದ್ದೀನಿ, ಹೋಲ್ಡ್ ಆನ್, ನೆನಪದ್ಕೊಂಡು ಹೇಳ್ತೀನಿ. ಅದಕ್ಕಂತಾರೆ ಇನ್ಫಾರ್ಮಲ್ ಟಾಕ್ಸ್ ಅಂತ ನಾನು ಬರ್ಕೊಂಡಿರೋದು ನನ್ನ ಯೂಟ್ಯೂಬಲ್ಲಿ. ದಿಸ್ ಈಸ್ ವಾಟ್ ಐ ಆಮ್ ಗಿವಿಂಗ್ ಅಂತ ಕಂಟೆಂಟ್. ಅದಕ್ಕೆ ಲಿಸ್ಟ್ ಏನು ಕೊಟ್ಟಿದ್ದೀನಿ, ಇನ್ಫಾರ್ಮಲ್ ಟಾಕ್ ಅಂತಲೇ ಕೊಟ್ಟಿರೋದು. ಮತ್ತು ಇನ್ಫಾರ್ಮಲ್ಲೇನಾ ಮಾಡೋದಿಲ್ಲ, ಇನ್ಫಾರ್ಮಲ್ಲೇ. ನಾನು ಏನೂ ರೆಡಿ ಹಾಕೊಂಡು ಬೇಡ. ಇಲ್ಲೊಂದು ಸಿಕ್ತು ನೋಡ್ರಿ ಸಬ್ಜೆಕ್ಟು, ನನಗೆ ಜನಗಳ ಹತ್ರ ಹೇಳ್ಕೋಬೇಕು ಇದನ್ನು ಅಂತ ಅನಿಸಿದ್ರೆ. ಅಂದರೆ ಯಾರ್ಯಾರಿಗೆಲ್ಲ ಪಾಪ ಅನಲೈಸ್ ಮಾಡೋಕ್ಕಾಗೋದಿಲ್ಲ, ಗೊತ್ತಾಗೋದಿಲ್ಲ ಪಾಪ. ಎಷ್ಟೊಂದು ಜನಗಳಿಗೆ ಗೊತ್ತಾಗೋದೇ ಇಲ್ಲ, ಅಷ್ಟು ಇಗ್ನೋರೆಂಟ್ ಇರ್ತಾರೆ ಜನ. ಅಂಥವರಿಗೆ ನನ್ನ ಮಾತಲ್ಲಿ ಈ ಥರ ಮಾತಾಡಿದ್ರೆ ಅರ್ಥ ಆಯ್ತದೇನೋ ಇವರಿಗೆ ಅಂತ ನಾನು ಹೇಳ್ತೀರ. ಇನ್ಫಾರ್ಮಲ್ ಟಾಕ್ಸ್ ಅಂತ ಅಂದ್ಬಿಟ್ಟು ಅಂದರೆ ಯಾವುದೇ ಥರದ ನಮ್ಮ ಕಟ್ಟುಪಾಡಿಲ್ಲದ, ಗೊತ್ತಾಯ್ತಾ? ಆದರೆ ನಾನು ನೀವು ಹರಟೆ ಹೊಡೆದಂಗೆ ಹರಟೆ ಟಾಕ್ ಅಂತ ಅಂದ್ಬಿಟ್ಟು ಇದಂತಾರ. ಹಾಗೆ ನಾನು ಹೇಳೋದು ನೋಡ್ರಿ, ಇದು ಸತ್ಯ ಅಲ್ವಾ ನಾನು ಹೇಳೋದು? ವಕ್ಫ್ ಬೋರ್ಡಿಗೆ ಈ ಥರ ಒಂದು ಚಂದದ ಕಾನೂನು ಮಾಡಿಟ್ಟಾರೆ ಫ್ರೆಶ್ ಆಗಿ, ಎಲ್ಲ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು. ಅವ್ರದ್ದು ಏನಿದೆಯಲ್ಲ ಮುಸ್ಲಿಂ ಕಮ್ಯುನಿಟಿ ಒಳಗಡೆ ಒಳ ಕಮ್ಯುನಿಟಿಗಳು ಎಷ್ಟೊಂದು, ಅವ್ರ ಮಧ್ಯದಲ್ಲಿ ನಡೀತಿರೋ ಅಟ್ರಾಸಿಟಿಗಳನ್ನೇ ಸರಿ ಮಾಡೋಕ್ಕಂತ ಸರಿ ಮಾಡೋರಂತೆ ನೋಡ್ರಿ. ಸರಿ ಅಲ್ವಾ, ಒಳ್ಳೇದಲ್ವಾ?
ಇದೇ ಥರ ಇಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ಏನು ನಡೀತಿದೆಯೋ ಆ ದೂತ ಸಮೀರ್ ಮಾಡ್ರೋ ಏನೇನು ಹೈಲೈಟ್ ಮಾಡಿದಾನಲ್ಲ ಅಲ್ಲಿಗೂ ಬರ್ತಲ್ಲ ಸೇಮ್ ಲಾ ಅಪ್ಲೈ ಮಾಡಲಿ ಮೋದಿ ಗೌರ್ಮೆಂಟ್ ಹೇಳಿದ್ರೆ ಇರೋದು ಅವರು ಒಬ್ಬರೇ ಅವ್ರ ಕಡೆ ಜನ ಅಲ್ಲಿ ಎಲ್ಲಿ ರಾಜ್ಯಸಭೆಗೆ ಇವರನ್ನೇ ಕರೆದ್ಬಿಟ್ಟು ಮಾಡ್ಕೊಂಡಿರೋದು ತಾನೇ ಅವ್ರನ್ನೊಂದು ಹದ್ದು ಬಸ್ತಿಲಿ ಇಡಕ್ಕೆ ಇವ್ರಿಗೆ ಆಗುತ್ತಲ್ಲ ಈಗ ಇಸ್ಕೊಂಡಾಗ್ಬಿಟ್ಟದೆ ಏನಂತಾರೆ ಏನೇನೋ 28 ತರಾವರಿ ಅವಾರ್ಡು ಮಣ್ಣಂಗಟ್ಟಿ ಏನೇನೆಲ್ಲ ಬೇಕು ಎಲ್ಲ ಸರ್ಕಾರದ ಕಡೆಯಿಂದ ಈಗ ನಾವು ವಾಪಸ್ ಕೊಡ್ತೀನಿ ಅದನ್ನ ನಿಮಗೆ ನಾನು ನಿಮ್ಮ ಕೆಳಗಡೆ ಬರೋಣಲ್ಲ ಅಂತ ಹೇಳೋಕ್ಕಾಗೋದಿಲ್ವಲ್ಲ ಸಾರಿಗೆ ದಣಿಗಳಿಗೆ ರಿಷಬ್ ಶೆಟ್ಟಿ ಭಾಷೆಯಲ್ಲಿ ಹೇಳಿದ್ರೆ ಹಂಗೆ ಹೇಳ್ಬೇಕಾಗತ್ತೆ ಈ ದಣಿಗಳನ್ನ ಒಂದು ಹದ್ದು ಬಸ್ತಲ್ಲಿ ಇಡಕ್ಕೆ ವ್ಯವಸ್ಥೆನ ನಮ್ಮ ಮೋದಿಗೆ ಮತ್ತು ಅಮಿತ್ ಶಾ ಗ್ರೂಪ್ ಕಂಪನಿ ಜನ ಮಾಡ್ರಿ ವ್ಯವಸ್ಥೆ ಪುಣ್ಯಕಟ್ಟುಗಳಿಗೆ ಒಂಚೂರು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ನೋಡ್ರಪ್ಪ ಇವ್ರಿಗೊಂಚೂರು ಟ್ರಾನ್ಸ್ಲೇಟ್ ಮಾಡ್ಕೊಡಿ ಇಂಗ್ಲೀಷ್ ಕೇಳ್ತಾರೆ ಹಿಂದಿಗೆ ಯಾರು ಜನ ಯೂಟ್ಯೂಬಿಂದ ಸರಿ ಏನಾದರೂ ಸರಿ ಅಥವಾ ಬೇರೆ ಯಾರು ಪ್ರೈವೇಟ್ ಪಾರ್ಟಿ ಕಡೆಯಿಂದಾರ ಸರಿ ನಾನೀಗಾಗೋದಿಲ್ಲ ಎರಡೆರಡು ಭಾಷೆಯಲ್ಲಿ ಹೇಳ್ಕೊಂಡು ಕೂತ್ಗಳಿಗೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಭಗವಂತ ನನಗೂ ಟೈಮ್ ಇಲ್ಲ ನನಗೆ ಸೊ ನೀವು ಮಾಡಿಕೊಡಿ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಜನ ಕರೆಕ್ಟಾಗಿ ಮಾಡಿ ಅದು ನಾನು ಕ್ರಾಸ್ ಚೆಕ್ ಮಾಡ್ತೀನಿ ಟ್ರಾನ್ಸ್ಲೇಷನ್ ಸರಿಯಾಗಿದೆಯೋ ಇಲ್ವೋ ಅಂತ